ಹೇ ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ನಂಗೆ ಸಖತ್ ಖುಷಿ ಆಗ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಮಂಗಳೂರಲ್ಲಿ ಆಕ್ಚುಯಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ರವಿಯಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಸೊ ಯಾಕಪ್ಪ ಅಂದರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಸ್ಟೇನಾದರೆ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ. ನಾವು ಬೆಳಗ್ಗೆ ಯೂಶುವಲಿ ಹಳ್ಳಿಯಲ್ಲಿದ್ದರೆ ಕೋಳಿ ಕೂಗಿದ್ರೆ ಎದ್ದೇಳ್ತೀವಿ, ಬಟ್ ನಾವಿಲ್ಲಿ ನವಿಲು ಕೂಗಿಂದ ಎದ್ದೇಳ್ತಾ ಇದ್ದೀವಿ. ನೀವು ಇಲ್ಲಿ ಕೇಳಿಸ್ಕೊಂತ ಇರ್ಬೋದು ಎಷ್ಟು ಚೆನ್ನಾಗಿ ನವಿಲು ಕೂಗ್ತಿದೆ ಅಂತ ಹೇಳ್ಬಿಟ್ಟು. ನಂಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನಾನಲ್ಲಿ ತೆಂಗಿನ ಮರದ ಹತ್ರ ಇಂದ ಕೆಳಗಡೆಗೆ ಜಿಗಿಯೋದು ನವಿಲ್ನ ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇದಂತೂ ನಂಗೆ ಲೈಫ್ ಟೈಮ್ ಮೆಮೊರಿ ಅನ್ಸುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿತ್ತು. ಸೊ ಹಾಗೆ ನಾವ್ ಇಲ್ಲಿಂದ ಇವಾಗ ಮಂಗ್ಳೂರ್ ಹತ್ರ ಕೆಲವೊಂದು ಪ್ಲೇಸಸ್ ನಾದ್ರೆ ಎಕ್ಸ್ಪ್ಲೋರ್ ಮಾಡಕ್ಕಾದ್ರೆ ಹೋಗ್ತಾ ಇದೀವಿ. ಸೊ ನಾವು ಹೋಗ್ತಾ ಇರೋ ಪ್ಲೇಸಸ್ ಹೆಸರು ಬಂದ್ಬಿಟ್ಟು ಸಸಿ ಇಟ್ಲು ಬೀಚ್ ಅಂತ ಹೇಳ್ಬಿಟ್ಟು, ಮತ್ತೆ ಉಡುಪಿ ಹೋಗೋ ಪ್ಲಾನ್ ಇದೆ. ಬಟ್ ಉಡುಪಿ ಹೋಗ್ತೀವೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಅದು ಸಸಿ ಇಟ್ಲು ಬೀಚ್ ಆದ್ಮೇಲೆ ಸೂರತ್ ಕಲ್ ಬೀಚ್. ಸೊ ಸೂರತ್ ಕಲ್ ಬೀಚ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆಮೇಲೆ ಅಲ್ಲೇ ಒಂದು ಲೈಟ್ ಹೌಸ್ ಇದೆ. ಸೊ ಸೂರತ್ ಕಲ್ ಬೀಚ್ ಹತ್ರ ಲೈಟ್ ಹೌಸ್ ನೋಡ್ಕೊಂಡು ಅಲ್ಲಿಂದ ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಇದೆ. ಬಟ್ ಇವಾಗ ಹೋಗ್ತಾ ಇರೋದು ಫಸ್ಟ್ ಬಂದ್ಬಿಟ್ಟು ಸಸಿ ಇಟ್ಲು ಬೀಚ್ ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಫ್ರೆಂಡ್ ತುಂಬಾ ವರ್ಷದಿಂದ ಸಜೆಸ್ಟ್ ಮಾಡ್ತಿದ್ರು ಹೋಗಿ ಅಂತ ಹೇಳ್ಬಿಟ್ಟು. ಇದು ನಾನು ಅವ್ರ ಮನೆ, ನನ್ನ ಫ್ರೆಂಡ್ ಅವ್ರ ಮನೆಗೆ ಬರ್ತಿರೋದು ಥರ್ಡ್ ಟೈಮು. 3 ಟೈಮ್ಸ್ ಕೂಡ ಹೇಳಿದ್ಲು ಸಸಿ ಇಟ್ಲು ಬೀಚ್ಗೆ ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ನಾವು 2 ಟೈಮ್ಸ್ ಮಿಸ್ ಮಾಡ್ಕೊಂಡ್ವಿ. ಈ ಟೈಮ್ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆದ್ರೆ ಹೋಗ್ತಾ ಇದೀವಿ. ಸೊ ಎಂಟ್ರೆನ್ಸ್ ಅಂತೂ ಸಖತ್ತಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಎಂಟ್ರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಕೈ ಬೀಸಿ ಕರೆಯುತ್ತಿದೆ ನಮ್ಮನ್ನ. ಸೊ ನಂಗಂತೂ ಈ ಮರ ಅಂತೂ ಸಖತ್ತಾಗಿ ಇಷ್ಟ ಆಯ್ತು. ಫುಲ್ ಫಾರೆಸ್ಟ್ ಫೀಲ್ ಆದ್ರೆ ಇದೆ. ಬಟ್ ಈ ಸಸಿ ಇಟ್ಲು ಬೀಚ್ ಇನ್ನೊಂದೇನಪ್ಪಾ ಅಂದ್ರೆ, ಇದು ರಿವರ್ ಮತ್ತು ಓಷನ್ ಮೀಟ್ ಪಾಯಿಂಟ್. ಸೊ ನದಿ ಎಲ್ಲೆಲ್ಲಿಂದನೋ ಹರ್ಕೊಂಡ್ ಬಂದು ಸಮುದ್ರಕ್ಕೆ ಇಲ್ಲಾದ್ರೆ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನಾವ್ ಇನ್ನೊಂದ್ ಸ್ಪಾಟ್ ಆದ್ರೆ ನೋಡಿದ್ವಿ. ಈ ಸ್ಪಾಟ್ಗೆ ನಮ್ಗೆ ಕಾರ್ ಬರಕ್ಕಾದ್ರೆ ಆಗಲ್ಲ, ಬಟ್ ಟೂ ವೀಲರ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ಬೋದು. ಸೊ ಟೂ ವೀಲರ್ ಅಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಅಂತ ನಮ್ಗೆ ತುಂಬಾ ಅಂದ್ರೆ ತುಂಬಾ ಅನ್ನಿಸ್ತು. ಸೊ ಯಾಕಂದ್ರೆ ಲೈಕ್ ನಿನ್ನೆ ಸಕಲೇಶ್ಪುರದಲ್ಲಿ ವಾತಾವರಣ ಆಗಿತ್ತು, ಇಲ್ಲಿ ವಾತಾವರಣ ಆಗಿದೆ. ಅಂಡ್ ಈ ವ್ಯೂಸ್ ನೋಡ್ತಿದ್ರೆ, ಈ ವ್ಯೂಸ್ ಅಲ್ಲಿ ಗಾಡಿ ಹಾಕೊಂಡ್ ಬಂದು ನಾವು ಡ್ರೈವ್ ಮಾಡ್ತಿದ್ರೆ, ಆ ಫೋಟೋಸ್ ತಗೊಂತಿದ್ರೆ ಆ ಫೀಲ್ ಇರೋದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆ ಫೀಲು. ಸೊ ನಾನು ನಮ್ಮ ಮ್ಯಾನೇಜರ್ ರಾಹುಲ್ ಅಂತೂ ಬೈಕ್ಸ್ ನರೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಸೊ ಹಂಗೆ ನಡ್ಕೊಂಡು ಹೋಗ್ತಿದ್ರೆ Oh shit! I got you. I captured the oh shit. I don't know if it captured. ಆ ನದಿ ನೀರು ಸಮುದ್ರಕ್ಕೆ ಸೇರೋದು ಪಾಯಿಂಟ್ ಅಂತೂ ಸಖತ್ತಾಗಿತ್ತು. ಆ ಫೋರ್ಸ್, ಎಷ್ಟು ಫೋರ್ಸ್ ಬರ್ತಿದೆ ನೋಡಿ. ಆ ಅಲೆಗಳಿಗೆ ಆ ನೀರೆಲ್ಲ ನಮ್ಮ ಮೇಲೆ ಬೀಳ್ತಿದೆ. ಸೊ ಅಷ್ಟೊಂದು ಫೋರ್ಸ್ ಆಗಿ ಬರ್ತಿದೆ. ಅಂಡ್ ಹಾಗೆ ನಾವು ಸಮುದ್ರದಲ್ಲಿ ನಿಲ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ನಂಗೆ ಈ ಒಂದು ಸ್ಪಾಟ್ ಆದ್ರೆ ಸಿಕ್ತು. ಈ ಸ್ಪಾಟ್ ನಂಗೆ ಎಕ್ಸಾಕ್ಟ್ ಹೇಗಿದೆಪ್ಪ ಅಂತ ಹೇಳಿದ್ರೆ, 3 Idiots ಮೂವಿ ಇದೆ ಅಲ್ವಾ. ಸೊ ಲಡಾಖ್ ಹತ್ರ ಪ್ಯಾಂಗಾಂಗ್ ಲೇಕ್ ಅಲ್ಲಿ ಒಂದು ಶೂಟ್ ಆದ್ರೆ ನಡೆಯುತ್ತೆ, ಸೇಮ್ ಅದೇ ಸ್ಪಾಟ್ ನೆನಪಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ಲಿಯರ್ ಆಗಿ ವಾಟರು ಸೇಮ್ ನದಿ ಇದ್ದಂಗಿದೆ. ಸೊ ಅಲ್ಲಿ ಈ ಮರ ಇರೋದು, ಇಲ್ಲವರು ಶೂಟ್ ಮಾಡೋದು ಸೇಮ್ ನಂಗಂತೂ ಅದೇ ಫೀಲ್ ಬರ್ತಿದೆ. ಸೊ ಇಷ್ಟೆಲ್ಲ ನಾವು ತಿರ್ಗಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು, ಸೊ ನಾವೆಲ್ಲ ತಗೊಂಡಿದ್ದಾಯ್ತು. ನಮ್ಮ ಕಾರ್ನ ಫೋಟೋ ವಿಡಿಯೋ ತೆಗ್ದಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ. ಸೊ ಹಾಗಂತ ಹೇಳ್ಬಿಟ್ಟು ಕಾರ್ನು ವಿಡಿಯೋ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗನೇ ಸೂರತ್ ಕಲ್ಲು. ಸೊ ಸೂರತ್ ಕಲ್ ಬೀಚ್ಗೆ. ಸೊ ಈ ಸೂರತ್ ಕಲ್ ಬೀಚ್ಗೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು ರೀ. ಎಷ್ಟು ಜೋರಾಗಿ ಬರ್ತಿದೆ ಅಂದ್ರೆ ಅಷ್ಟು ಜೋರಾಗಿ ಬರ್ತಿದೆ ಮಳೆ. ಬಟ್ ಆದ್ರೂ ಕೂಡ ನಾವು ಎಂಜಾಯ್ ಮಾಡೋದು ನಿಲ್ಸಿಲ್ಲ. ಸೊ ಈ ಮಳೆಯಲ್ಲೇ ನೆನ್ಕೊಂಡು ತಿರ್ಗಾಡ್ಕೊಂಡು ತೇಲಾಡ್ಕೊಂಡು ಬೀಚಲ್ಲೆಲ್ಲ ನೆನ್ಕೊಂಡು ನಾವಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡಿದ್ವಿ. ಸೊ ನೀವ್ ಯಾವತ್ತಾದ್ರೂ ಈ ತರ ಎಂಜಾಯ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಯಾರ್ಯಾರು ಈ ಸೂರತ್ ಕಲ್ ಬೀಚ್ ನ ವಿಸಿಟ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ NIT ಕಾಲೇಜ್ ಇತ್ತು. ಸೊ ಆ ಕಾಲೇಜ್ ಹುಡುಗರೆಲ್ಲ ಇದ್ರು. ಬಟ್ ಈ ಸತಿ ಫುಲ್ ಖಾಲಿ ಇದೆ, ಯಾರು ಇರ್ಲಿಲ್ಲ. ಬೀಚ್ ಎಲ್ಲ ನಮ್ದೇ ಇದ್ದಂಗಿತ್ತು. ಸೊ ಹಾಗಾಗಿ ನಾವು ಫುಲ್ ತಿರ್ಗಾಡ್ಕೊಂಡು ಮಳೆಯಲ್ಲೆಲ್ಲ ನೆನ್ಕೊಂಡಿದ್ವಿ. ಸೊ ನಂಗಂತೂ ಪರ್ಸ್ನಲಿ ಅಂದ್ರೆ ಈ ಬೀಚ್ ಅಂತೂ ಸಖತ್ ಇಷ್ಟ ಆಯ್ತು. ಸೊ ನಾ ಮಳೆಯಲ್ಲಿ ನೆನಿತಿದ್ರೆ ಆ ಹನಿಗಳಿಗೆ, ಆ ಸಮುದ್ರದ ಅಲೆಗಳಿಗೆ, ಆ ಶಬ್ದಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಇತ್ತು.
ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಂಗಂತೂ ಈ ಒಂದು ಸ್ಪಾಟ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು. ಸಮುದ್ರದ ಮಧ್ಯದಲ್ಲಿ ಆ ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡಿದ್ರೆ ಆ ಅಲೆಗಳು ಬಂದು ನಮ್ಮ ಕಾಲಿಗೆ ತಾಕ್ತಾ ಇದ್ರೆ ಮತ್ತೆ ಆ ಹನಿಗಳು ಬಂದು ನಮ್ಮ ಮುಖದ ಮೇಲೆ ಬೀಳ್ತಾ ಇದ್ರೆ ಹೇಗಿತ್ತು ಅಂತ ಫೀಲಿಂಗ್ ಅಂತೂ ಹೇಳಕ್ಕಂತೂ ಸಾಧ್ಯನೇ ಆಗಲ್ಲ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ. ಸೊ ಹಾಗೆ ನಾವು ಮಳೆಯಲ್ಲಿ ನೆನ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ನಾನು ಏನನ್ನು ಮಾಡ್ತೀಯ ಮಾಡಿವಾಗ ಬೀಚ್ ಬಿಡಕ್ಕೆ ಅನ್ಸುತ್ತೆ. ಹಾಂ ಇತ್ತೋಕೆ ಮಸ್ತಿದೆ ಅಲ್ಲ. ವೈ ನಾಟ್ ಟು ಬೈ ಫ್ಲಿಪ್ ಫ್ಲಾಪ್ಸ್. ಫ್ರೆಂಡ್ದು ಚಪ್ಪಲಿ ಆದ್ರೆ ಸಿಕ್ಕಾಕೊಂತು ಕಾಲಿಗೆ. ಸೊ ಅದನ್ನ ತೆಗಿಯೋಣ ಅಂತ ಟ್ರೈ ಮಾಡ್ತಾ ಇದ್ರೆ ಅದು ಬರ್ತಾನೆ ಇಲ್ಲ, ಎಷ್ಟು ಕಿತ್ತಿದ್ರು ಬರ್ತಾ ಇಲ್ಲ. ಸೊ ಫೈನಲಿ ಎದ್ದು ಬಿದ್ದು ಹಾಗೆ ಹೀಗೆ ಮಾಡಿ ನಮ್ಮ ರಾಹುಲ್ ಅವರೇ ತೆಗೆದ್ರು ಮ್ಯಾನೇಜರು. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸೊ ಆ ಮಳೆಯಲ್ಲೇ ನೆನ್ಕೊಂಡು ಕಾರ್ ಹತ್ರ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಲೈಟ್ ಹೌಸ್ ಹತ್ರ. ಸೊ ಲೈಟ್ ಹೌಸ್ ಹತ್ರ ಹೋಗಿ ಅಲ್ಲೊಂದು ಕಲ್ಯಾಣಿ ಇತ್ತು, ಅದನ್ನ ನೋಡ್ಕೊಂಡು ಸೊ ಹಾಗೆ ಕೂತಿದ್ರೆ ನನ್ನ ಫ್ರೆಂಡ್ಸ್ ಆದ್ರೆ ಫೋನ್ ಮಾಡಿದ್ರು. ಸೊ ನಾವು ನಾಳೆ ಬೆಳಗ್ಗೆ ಬರ್ತೀವಿ ಎಂಗೇಜ್ಮೆಂಟ್ಗೆ, ಕೇಕು ಮತ್ತೆ ಬೊಕ್ಕೆ ಎಲ್ಲ ಅರೇಂಜ್ ಮಾಡಿ ಅಂತ. ಬಟ್ ಅಲ್ಲಿ ನೋಡಿದ್ರೆ ಟೈಮ್ ನೋಡಿದ್ರೆ 5:30 ಆಗೋಗಿತ್ತು. ಬಟ್ ಅಷ್ಟೊತ್ತಿನಲ್ಲಿ ಕೇಕ್ ಆರ್ಡರ್ ಕೊಡಕ್ಕೆ ಹೋಗೋಷ್ಟರಲ್ಲೇ ನಾವು 1 ಅವರ್ ಆಗುತ್ತೆ. ಸೊ ಆ 1 ಅವರ್ ಅಷ್ಟರಲ್ಲಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಏನ್ ಮಾಡೋದು ಎತ್ತ ಅಂತ ನಮ್ಗೇನು ಅರ್ಥನೇ ಆಗ್ಲಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ಸ್ ಎಲ್ಲ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿ ಸೊ ನಾವಾದ್ರೆ ಒಂದು ಬೇಕ್ರಿದಾದ್ರೆ ಇಟ್ಕೊಂಡ್ವಿ. ಸೊ ಆ ಬೇಕ್ರಿ ಅವ್ರಿಗೆ ಫೋನ್ ಮಾಡಿ ಈ ತರ ನಮ್ಗೆ ಈ ತರ ಕೇಕ್ ಬೇಕು ಅಂತ ಹೇಳಿದ್ರೆ ಪಾಪ ಅವರಾದ್ರೆ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟೆಲ್ಲ ಮಾಡಿಸಿ ಅರೇಂಜ್ಮೆಂಟ್ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಅವ್ರು ಬರ್ತೀವಿ ಅಂತ ಹೇಳಿದ್ದಕ್ಕೆ ಬೇಗ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ರೈಲ್ವೆ ಸ್ಟೇಷನ್ಗೆ ಆದ್ರೆ ಬಂದು ಅವ್ರು ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಸ್ವಲ್ಪ ರೈಲ್ವೆ ಸ್ಟೇಷನ್ ಹತ್ರ ವೇಟ್ ಮಾಡ್ತಿದ್ರೆ. ಆ ರೈಲ್ವೆ ಸ್ಟೇಷನ್ ಅಂತೂ ಸಖತ್ ಇಷ್ಟ ಆಯ್ತು ನಂಗೆ. ಸೊ ಕ್ಲೀನ್ ಆಗಿ ಡಿಸಿಪ್ಲೈನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದ್ ಸೈಡ್ ಆಟೋ ಸ್ಟ್ಯಾಂಡು, ಒಂದ್ ಸೈಡ್ ಕ್ಯಾಬ್ಸು, ಒಂದ್ ಸೈಡ್ ಕಾರ್ ನಿಲ್ಸೋದಕ್ಕೆ ಜಾಗ. ಆ ಕ್ಯಾಬ್ ಫೆಸಿಲಿಟೀಸ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಸೊ ನಾವು ಯೂಶುವಲಿ ಬೆಂಗಳೂರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ರ್ಯಾಂಡಮ್ ಆಗಿ ಆಟೋನಾದ್ರೆ ಹೈಯರ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಾದ್ರೆ ಹಾಗಲ್ಲ, ಅದು ಕೂಡ ಕ್ಯೂ ಸಿಸ್ಟಮು. ಸೊ ಫಸ್ಟ್ ಯಾರು ಬರ್ತಾರೋ ಫಸ್ಟ್ ಒಂದು ಆಟೋ ಹೋಗ್ಬೇಕು, ಸೆಕೆಂಡ್ ಬರೋರ್ಗೆ ಸೆಕೆಂಡ್ ಆಟೋ, ಆ ತರ ಇತ್ತು. ಅದಂತೂ ನಂಗೆ ಸಖತ್ ಇಷ್ಟ ಆಯ್ತು. ಸೊ ಫೈನಲಿ ಅವ್ರು ಬಂದ್ರು, ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಎಂಗೇಜ್ಮೆಂಟ್ ಹತ್ರ ಹೋಗೋ ಅಷ್ಟರಲ್ಲಿ ಅವರೆಲ್ಲ ಎಂಗೇಜ್ಮೆಂಟ್ ಸೊ ನಾವು ಎಂಗೇಜ್ಮೆಂಟ್ಗೆ 2 ರೌಂಡ್ಸ್ ಹೊಡಿಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ನಾವು ಟೋಟಲ್ ಇದ್ದಿದ್ದು 6 ಮೆಂಬರ್ಸು. ಬಟ್ ರೋಡು ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು ಹುಡುಗಿರ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾವು ಹುಡುಗರು ಹೋಗೋಣ ಅನ್ಕೊಂಡ್ವಿ. ಸೊ ಹುಡುಗಿರ್ ರೆಡಿ ಆಗಿದ್ದೆ ಲೇಟ್ ಆಗೋಯ್ತು. ಯೂಶಲಿ ಗೊತ್ತಿರೋದೇ ಅಲ್ವಾ ಹುಡುಗಿರ್ ಅಂದ್ರೆ ಲೇಟು ಅಂತ ಹೇಳ್ಬಿಟ್ಟು. ಸೊ ಅವ್ರು ಲೇಟಾಗಿ ರೆಡಿ ಆದ್ರು. ಹೋಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ ಅಲ್ಲೆಲ್ಲ ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಸ್ಪೀಚು ಪ್ರತಿಯೊಂದು ಮುಗಿಸ್ಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾದ್ರೆ ರೆಡಿ ಆಗಿದ್ರು. ಬಟ್ ಆದ್ರೂ ಪರವಾಗಿಲ್ಲ, ಎಲ್ಲ ಮುಗಿಸಿದ್ರು. ಮೈನ್ ಫಂಕ್ಷನ್ ಬಂದಂಗೆ ಎಂಗೇಜ್ಮೆಂಟ್ಗೆ ರಿಂಗ್ ಮೈನ್ ಫಂಕ್ಷನ್. ಸೊ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಆದ್ರೆ ನಾವಿದ್ವಿ. ಸೊ ಅದೊಂದು ಖುಷಿ ಆಯ್ತು. ಸೊ ಅಷ್ಟೆಲ್ಲ ಆದ್ಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ನಂಗೆ ಇನ್ನೊಂದು ಈ ಫಂಕ್ಷನ್ ಅಲ್ಲಿ ಇಷ್ಟ ಆಗೋದೇನಂತ ಹೇಳಿದ್ರೆ ಇವ್ರ ಫುಡ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ವೆಜ್ಜು ನಾನ್ ವೆಜ್ ಕಾಂಬಿನೇಷನ್ ಇರುತ್ತೆ, ಮಿಕ್ಸ್ ಇರುತ್ತೆ, ಸೆಪ್ರೇಟ್ ಇರುತ್ತೆ. ಆ ನಾನ್ ವೆಜ್ ಲವರ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫುಡ್ ಅಂತೂ. ಆ ಟೇಸ್ಟ್ ಆಗಿರ್ಬೋದು, ಆ ಕ್ರಿಸ್ಪಿ ಆಗಿರ್ಬೋದು, ಆ ಸೀ ಫುಡ್ ಆಗಿರ್ಬೋದು, ನೀವಂತೂ ಕಲ್ದೋಗ್ಬಿಡ್ತೀರಾ. ನಾನು 3 ಸತಿ ಮದ್ವೆಗೆ ಬಂದಿದ್ದೀನಿ ಈ ಕಡೆಗೆ. ಸೊ 3-4 ಸತಿ ಬಂದ್ರು ಕೂಡ ಫುಡ್ ಅಂತೂ ನಂಗೆ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಈ ಪ್ಲೇಸಸ್ ನೋಡೋದಕ್ಕಿಂತ ಈ ಫುಡ್ ತಿನ್ನಕ್ಕೆ ಬರ್ಬೋದು, ಅಷ್ಟೊಂದು ಚೆನ್ನಾಗಿ ಮಾಡಾಕ್ತಾರೆ ಫುಡ್. ಎ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರಾವ್ಯ ಫಾರ್ ಇನ್ವೈಟಿಂಗ್ ಅಸ್. ಸೊ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಬರ್ಬೇಕಾದ್ರೆ ನೈಟ್ ಆದ್ರೆ ಆಯ್ತು. ಆ ನೈಟ್ ಟೈಮ್ ಅಲ್ಲಿ ಹೈವೇ ಅಲ್ಲಿ ನಾವು ಲೈವ್ ಆಗಿ ಒಂದು ಆಕ್ಸಿಡೆಂಟ್ ಆದ್ರೆ ನೋಡಿದ್ವಿ. ಬಟ್ ಗಾಡ್ಸ್ ಗ್ರೇಸ್ ಯಾರಿಗೂ ಏನೂ ಆಗಿಲ್ಲ. ಸೊ ಹೈವೇ ಇಂದ ಹಂಗೆ ಸೈಡ್ಗೆ ಇಳ್ಕೊಂಡು ಕಾರ್ ಆದ್ರೆ ಹೋಯ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಲೈಟ್ ಕೂಡ ಇನ್ನೂ ಆನಲ್ಲೇ ಇದಾವೆ. ಸೊ ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿದೆ. ಬಟ್ ದೇವ್ರ ದಯೆಯಿಂದ ಒಬ್ಬರಿಗೂ ಏನೂ ಆಗಿಲ್ಲ. ಕಾರ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಬಟ್ ಪರವಾಗಿಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು. ಬಟ್
ಪ್ರಾಣಕ್ಕಾಯನೂ ಹಾನಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ದು ಅವ್ರನ್ನೆಲ್ಲ ಕೆಳಗಡೆ ಇಳಿಸಿ, ಅದ್ರ ಕಾರ್ ಒಳಗಡೆ ಇದ್ದಿದ್ದೆಲ್ಲ ಐಟಮ್ಸ್ ಎಲ್ಲ ಕೆಳಗಡೆ ಇಳಿಸಿ ಅವ್ರ ಸೈಡಲ್ಲಿ ಕೂರಿಸಿ ಅವ್ರನ್ನ ಸೊ ಹೈವೇ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳಿ ಅವ್ರು ಬರೋವರೆಗೂ ಅಲ್ಲೇ ಇದ್ದು ನಾವು ಕೂಡ ಖುದ್ದಾಗಿ ಸೊ ಅವ್ರು ಬಂದ ಮೇಲೆ ಹೊರಡ್ತಾ ಇದ್ದೀವಿ. ಸೊ ನೀವು ದಯವಿಟ್ಟು ಹೈವೇ ಓಡಿಸೋವಾಗ ಹುಷಾರಾಗಿ ಓಡಿಸಿ. ನಿಮ್ಗೆ ಏನಾದರೂ ನಿದ್ದೆ ಬಂದಂಗೆ ಆಗಿರ್ಬೋದು, ಟಯರ್ಡ್ ಆಗಿರ್ಬೋದು, ಆ ಥರ ಏನಾದರೂ ಅನ್ನಿಸಿದ್ರೆ ಒಂದು 1 ಅವರ್ 1.5 ಅವರ್ ಕಾರ್ ಸೈಡ್ಗೆ ಹಾಕಿ ರೆಸ್ಟ್ ತಗೊಂಡು ನಿದ್ದೆ ಮಾಡಿ ಆರಾಮಾಗಿ ಬಿಡಿ. ಸೊ ನಾವಂತೂ ಹುಷಾರಾಗಿ ಬೆಂಗಳೂರಿಗೆ ಬಂದ್ವಿ. ನೀವು ಯಾವತ್ತಾರು ಲಾಂಗ್ ಡ್ರೈವ್ ಹೋದಾಗಿರ್ಬೋದು ಮತ್ತೆ ಎಲ್ಲೇ ಹೋದಾಗಿರ್ಬೋದು ಹುಷಾರಾಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ AK ಬೌಂಡ್ರೀಸ್ನ ಫಾಲೋ ಮಾಡಿ, ಇನ್ನೂ ಒಳ್ಳೆ ವಿಡಿಯೋಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.